ನಮಸ್ತೆ ನಾಯಕರೇ, ಇದೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿದೆ. ಇದನ್ನು ನಾನು ನಿಮಗೆ ಆಡಿಯೋದಲ್ಲಿ ಹೇಳ್ಬೇಕಂತ ಇದನ್ನು ಓದ್ತಾ ಇದ್ದೀನಿ, ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮ ಸೋಲನ್ನು ಒಪ್ಪಿಕೊಳ್ಳೋಕೆ ನಮ್ಮ ಮನಸ್ಸು ಮತ್ತು ಅಹಂಕಾರ ಬಿಡೋದಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಹೌದು ಅಥವಾ ಇಲ್ಲ ಕಾಮೆಂಟ್ ಮಾಡಿ ದಯವಿಟ್ಟು. ಸೋಲು ಬಂದಾಗ ತಕ್ಷಣ ನಮ್ಮ ಮನಸ್ಸು ಯಾರ ತಪ್ಪು ಅಂತ ಹುಡುಕೋದು ಶುರು ಮಾಡುತ್ತೆ. ಮನಸ್ಸು ಹೇಳುತ್ತೆ ಇದು ನನ್ನ ತಪ್ಪಲ್ಲ. ಅಹಂಕಾರ ಕೂಗುತ್ತೆ ನಾನೇನೂ ತಪ್ಪು ಮಾಡಿಲ್ಲ. ಆದರೆ ಸತ್ಯ ಏನಂದರೆ, ಸೋಲು ನಮ್ಮ ಬೆಳವಣಿಗೆಗೆ ಬಂದ ದಾರಿ. ನಮ್ಮನ್ನು ಬೆಳೆಸುತ್ತೆ ನಮ್ಮ ಸೋಲುಗಳು. ಅದು ಧಕ್ಕೆ ಅಲ್ಲ, ಅದೊಂದು ಸಹಾಯ ಮಾಡುತ್ತೆ. ಇದು ಶಿಕ್ಷೆ ಅಲ್ಲ, ಒಂದು ಪರಿಶುದ್ಧ ಪಾಠ. ಇಂದಿನ ಯುಗದಲ್ಲಿ ಸೋತವನೇ ನಿಜವಾದ ಗೆದ್ದವನು ಆಗ್ತಾನೆ. ಹೌದು, ಆತನಿಂದ ವ್ಯವಸ್ಥೆ ಹುಟ್ಟುತ್ತೆ. ಆತನು ಮತ್ತೆ ನಿಲ್ತಾನೆ, ಮತ್ತೆ ಬೆಳಿತಾನೆ. ಅವನ ಜಯ ಅಂತರಾಳದಿಂದ ಬರುತ್ತೆ, ಹೊಗಳಿಕೆಯಿಂದ ಅಲ್ಲ. ಸೋಲು ಎಂದರೆ ತಪ್ಪು ಅಲ್ಲ, ಅದು ನಿನ್ನೊಳಗಿನ ಅಂತರಂಗದ ಬೆಳಕು ತೋರಿಸುವ ಪಾಠ. ಇದು ನಿನ್ನ ಕಚ್ಚಾ ಆಲೋಚನೆಗೆ ಪರಿಪೂರ್ಣ ಅರಿವು ಕೊಡುವ ಒಂದು ಪ್ರಕ್ರಿಯೆ. ಇಲ್ಲಿ ನಿನ್ನ ಈಗೋ ಕರಗಿ ನಿನ್ನ ಎವಲ್ಯೂಷನ್ ಆರಂಭವಾಗುತ್ತೆ. ಆಗ ಹುಟ್ಟುತ್ತೆ ನಿನ್ನ ಸಿಸ್ಟಮ್. ಸೋಲಿಲ್ಲದ ಗೆಲುವಿಗೆ ಬಾಗಿಲು ತೆರೆಯೋ ಮಾಯಾಜಾಲ. ನಿಜವಾದ ನಾಯಕನ ಗುರುತು ಏನಂದರೆ, ಸೋಲಿನಿಂದ ಓಡೋದಲ್ಲ, ವ್ಯವಸ್ಥೆಯನ್ನು ಬೆಳಗಿಸ್ತಾನೆ. ಪುನರಾರಂಭ ಮಾಡೋ ಧೈರ್ಯ ಇರುತ್ತೆ. ಅಹಂಕಾರ ಮೌನವಾಗಿರುತ್ತೆ, ಮನಸ್ಸು ಬುದ್ಧಿವಂತವಾಗಿರುತ್ತೆ. ವ್ಯವಸ್ಥೆ ಇಲ್ಲದೆ ಗೆದ್ದರೆ ಅದು ತಾತ್ಕಾಲಿಕ. ವ್ಯವಸ್ಥೆ ಹಂಚ್ಕೊಂಡು ಗೆದ್ದರೆ ಇದು ನಿಜವಾದ ನಾಯಕತ್ವ. ಅದು ತಂಡದ ಬೆಳವಣಿಗೆಯ ಶ್ರೇಷ್ಠ ದಾರಿ. ನನ್ನ ಪ್ರೀತಿಯ ವಿಸ್ತಾರ ಚಾಂಪಿಯನ್ಸ್, ಇದು ನಿಮ್ಮ ಒಳಗಿನ ನವಯುಗದ ಆರಂಭ. ಸೋಲನ್ನು ಓದಿ ಪಾಠ ಕಲಿಯೋಣ, ಅದನ್ನು ತರ್ಜಿಮೆ ಮಾಡಿ ವ್ಯವಸ್ಥೆ ರೂಪಿಸೋಣ. ನಾವು ಬೆಳೆಯೋ ನಾಯಕತ್ವ ಇತರರ ಬೆಳವಣಿಗೆಗೆ ಬೆಳಕಾಗಲಿ. ಈಗ ನಿಮಗೆ ಒಂದು ಪ್ರಾಮಾಣಿಕ ಪ್ರಶ್ನೆ, ನಿಮಗೆ ನೀವೇ ಮಾಡಿಕೊಳ್ಳಿ. ನಾನು ನನ್ನ ಸೋಲನ್ನು ವ್ಯವಸ್ಥೆಯಾಗಿ ಹೇಗೆ ರೂಪಿಸಬಹುದು, ಹೇಗೆ ಪರಿವರ್ತಿಸಬಹುದು? ನನ್ನ ನಾಯಕತ್ವ ಇತರರಿಗೆ ಪ್ರೇರಣೆಯಾಗಬೇಕೆಂದು ನಾನು ಎಷ್ಟು ಸಿದ್ಧನಿದ್ದೇನೆ? ಇದು ಅಂತ್ಯವಲ್ಲ, ಇದು ನಿಮ್ಮ ನೈಜ ನಾಯಕತ್ವದ ಆರಂಭ. ಇದು ಕೇವಲ ಹೆಸರಿಗಾಗಿ ಅಲ್ಲ, ಫಲಕ್ಕಾಗಿ ಅಲ್ಲ, ಉದ್ದೇಶಗಳಿಗಾಗಿ, ಜನರಿಗಾಗಿ, ದೇಶದ ಉನ್ನತಿಗಾಗಿ. ಈ ಸಂದೇಶ ಕೇಳಿಸಿಕೊಂಡ ನಿಮಗೆ, ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮೊಳಗಡಿನ ಶಕ್ತಿಯ ಜಾಗೃತಿಯ ಕ್ಷಣ. ನಿಮಗಿಷ್ಟ ಆದರೆ ಕಾಮೆಂಟ್ ಮಾಡಿ. ಐ ಆಮ್ ಅಕ್ಸೆಪ್ಟ್ ಮೈ ಫೇಲ್ಯೂರ್ ಟು ರೈಸ್ ಆ್ಯಸ್ ಎ ಲೀಡರ್. ಥ್ಯಾಂಕ್ ಯು ಸೋ ಮಚ್. ನಾನು ವೀರೇಶ್ KB, ವೆಲ್ತ್ ಕ್ರಿಯೇಷನ್ ಕೋಚ್. ನಿಮಗಿಷ್ಟ ಆದರೆ ನಿನ್ನ ಕಮ್ಯುನಿಟಿ ಒಳಗಡೆ ನೀವು ಬರಬೇಕಂದ್ರೆ ನನ್ನ ಒಂದು ಲಿಂಕನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ, ಕೆಳಗಡೆ ಹ್ಯಾಶ್ಟ್ಯಾಗಲ್ಲಿ ಕೊಟ್ಟಿರ್ತೀನಿ, ಟೆಕ್ಸ್ಟ್ ಮೆಸೇಜಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.